ಪ್ರಿಯಕರನಿಗೆ ಪ್ರೇಯಸಿಯಿಂದ ಚಾಕು ಇರಿತ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ನನಗೂ ಹಾಗೂ ಮನುಕುಮಾರ್ಗೂ ಮದುವೆ ಆಗಿದೆ. ಪೊಲೀಸರಿಗೆ ಮೆಸೇಜ್ ಮಾಡಿದ್ದಾರೆ ಆರೋಪಿ ಭವಾನಿ. ಇರಿತದ ಬಳಿಕ ಪರಾರಿಯಾಗಿದ್ದಾಗ ಭವಾನಿ ಮೆಸೇಜ್ ಮಾಡಿದಾರಂತೆ ಪೊಲೀಸರಿಗೆ. ಮನುಕುಮಾರ್ಗೆ ಬೇರೆ ಹುಡುಗಿರ ಜೊತೆ ಅಫೇರ್ ಇತ್ತು. ನನಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ ಭವಾನಿ. ಪೊಲೀಸರಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನು ಕಳಿಸಿದ್ದಾರೆ. ಸದ್ಯ ಆರೋಪಿ ಭವಾನಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಆದರೆ ಅದಕ್ಕೂ ಮುಂಚಿತವಾಗಿ ಆಕೆ ಪೊಲೀಸರಿಗೆ ಒಂದು ಮೆಸೇಜ್ ಕಳಿಸಿದ್ದಾಳೆ. ಇತ್ತೀಚೆಗೆ ಹೊಸ ವರ್ಷದ ದಿನ ನಡೆದಿದ್ದಂಥ ಘಟನೆ ಇದು. ಹೊಸ ವರ್ಷದ ಪಾರ್ಟಿ ಮಾಡುವಾಗ ಪ್ರೇಯಸಿ ಪ್ರಿಯತಮನಿಗೆ ಚಾಕು ಇರಿದಿದ್ಲು. ಯಾಕೆ ಅಂತ ಕೇಳಿದಾಳೆ. ಕಿರಣ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಕಿರಣ್, ಈ ಕೇಸ್ನಲ್ಲಿ ಬಹಳಷ್ಟು ಗೊಂದಲಗಳಿದ್ವು. ಯಾಕೆ ಚಾಕು ಇರೋದು, ಯಾಕೆ ಅನ್ನೋ ಪ್ರಶ್ನೆಗಳಿದ್ವು. ಅದಕ್ಕೀಗ ಉತ್ತರ ಸಿಕ್ಕಿದೆ ಅಂತ. ಏನಿದು ಟ್ವಿಸ್ಟು? ಪ್ರಿಯಕನಿಗೆ ಚಾಕು ಹಾಕಿದ ಪ್ರಕರಣಕ್ಕೆ ಒಂದು ರೀತಿ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆರೋಪಿ ಆದಂತ ಭವಾನಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶ ಮಾಡಿರುತ್ತದೆ. ನಿನ್ನೆ ಆಕೆಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತೀವ್ರ ವಿಚಾರಣೆ ಕೂಡ ನಡೆಸಿದ್ರು. ವಿಚಾರಣೆ ನಡೆಸಿ ನಂತರ 4ನೇ JMC ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೂಡ ಮಾಡಿರುವಂತದ್ದು. ಈಗ ಹಾಸನ ಜಿಲ್ಲಾ ಕಾರಾಗೃಹದಲ್ಲಿ ಭವಾನಿ ಇರುತ್ತದೆ. ಆದ್ರೆ ಪೊಲೀಸರ ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿಯನ್ನು ಕೂಡ ಹೊರ ಹಾಕಿದ್ದಾರೆ. ಮತ್ತೆ ಆಕೆ ಮಾಡಿದಂತ ಮೆಸೇಜ್ಗಳು ಕೂಡ ಈಗ ಈ ಚಾಕು ಇರಿತ ಪ್ರಕರಣಕ್ಕೆ ಒಂದು ರೀತಿ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಭವಾನಿ ಈ ಹಿಂದೆ ಅಂದ್ರೆ ಮನುಕುಮಾರ್ ಮತ್ತೆ ನಾನು ಗುಡ್ಗನಹಳ್ಳಿ ಮನುಕುಮಾರ್ ಮತ್ತು ಭವಾನಿ ಇಬ್ರು ಕೂಡ ಸಣ್ಣವರಿದ್ದಾಗಲೇ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಮತ್ತೆ ಇಬ್ರು ಕೂಡ ಸಾಕಷ್ಟು ವಿಶ್ವಾಸದಲ್ಲಿದ್ರು. ಆ ನಂತರ ಅದು ಪ್ರೀತಿ ಬೆಳೀತು. ಅದಾದ್ಮೇಲೆ ಮನುಕುಮಾರ್ ಮತ್ತೆ ನಾನು ಅಂದ್ರೆ ಭವಾನಿ ಇಬ್ರು ಕೂಡ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಅಕ್ಟೋಬರ್ 2024 ಅಕ್ಟೋಬರ್ 25ರಂದು ನೋಂದಣಿ ಅಂದ್ರೆ ನಾವು ಇಬ್ರು ಮದುವೆ ಆಗ್ತೀವಿ ಅಂತ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಒಂದು ಮನವಿ ಪತ್ರ ಕೂಡ ಸಲ್ಲಿಸಿದ್ದಾರೆ. ಅದಾದ ನಂತರ ನವೆಂಬರ್ 10ರಂದು ಇಬ್ರು ಕೂಡ ಮದುವೆ ಆಗಿರತ್ತೆ. ಈ ಸಂಬಂಧಪಟ್ಟಂತೆ ಇರುವಂತಹ ಸರ್ಟಿಫಿಕೇಟ್ಗಳು, ದಾಖಲೆಗಳು ಮೊದಲಿಗೆ ಆಕೆ ತನ್ನ ಸಂಬಂಧಿಕರಿಗೆ, ತಮ್ಮ ಪೋಷಕರಿಗೆ, ಅದಲ್ಲದೆ ಪೊಲೀಸರು ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಹಿಂಗಾಗಿತ್ತು. ಇದಾದ ನಂತರ ಆಕೆ ಮನುಕುಮಾರ್ ಇದ್ದ, ನನ್ನ ಪತಿ ಮನುಕುಮಾರ್ ಬೇರೆ ಸಾಕಷ್ಟು ಯುವತಿಯರೊಂದಿಗೆ ಅಫೇರ್ ಸಂಬಂಧ ಹೊಂದಿದ್ದ. ಈ ಕಾರಣಕ್ಕೋಸ್ಕರ ನನಗೆ ಸಿಟ್ಟು ಬಂತು. ನಾನು ಡಿಸೆಂಬರ್ 31 ಹಾಸನದ ಖಾಸಗಿ ಹೋಟ್ಲ್ ಬಳಿ ಮನುಕುಮಾರ್ ಬೇರೆ ಯುವತಿಯೊಂದಿಗೆ ಅಲ್ಲಿ ಪಾರ್ಟಿಗೆ ಹೋಗಿದ್ದ ಅನ್ನೋ ವಿಷಯ ಕೂಡ ಗೊತ್ತಾಯ್ತು. ಆಗ ನಾನು ಸ್ಥಳಕ್ಕೆ ಹೋದಾಗ ನಾನು ಕ್ವಶನ್ ಮಾಡಿದೆ. ಅಂದ್ರೆ ನಾನು ನಿನ್ನ ಮದುವೆ ಆಗಿದ್ದೀವಿ, ಈ ತರ ಬೇರೆ ಹುಡುಗಿಯರ ಜೊತೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು. ಈ ಸಂದರ್ಭದಲ್ಲಿ ಇಬ್ಬರು ನಡುವೆ ಗಲಾಟೆ ಕೂಡ ಆಗಿರುತ್ತೆ. ಗಲಾಟೆ ಆದಾಗ ತನ್ನ ಬಳಿ ಇದ್ದ ಚಾಕುವಿಂದ ನಾನೇ ಹಿಡಿದಿದ್ದು ಅಂತಾನು ಕೂಡ ಈಗ ಭವಾನಿ ಹೇಳಿರುವಂತದ್ದು. ಈ ಸಂಬಂಧಪಟ್ಟಂತೆ ಹಾಸನದ ಬಡಾವಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ನ್ಯಾಯಾಂಗ ಬಂಧನದಲ್ಲಿರುವಂತ ಭವಾನಿ ಒಂದ್ ಕಡೆ ಆದ್ರೆ ಸಾವು ಬದುಕಿನೊಡೆ ಹೋರಾಡ್ತಾ ಮನುಕುಮಾರ್ ಆತನು ಕೂಡ ಈಗ ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾನೆ. ನಂತರ ಆತ ಅಂದ್ರೆ ಮನುಕುಮಾರ್ ಚೇತರಿಕೆ ನಂತರ ಆತನು ಕೂಡ ವಿಚಾರಣೆ ಮಾಡ್ತಾರೆ. ಮತ್ತೆ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ತಾರೆ. ವಾಸುದೇವ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.